ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಡೇ 9. ಸೊ 9th ಡೇ ಏನೆಲ್ಲ ಫುಡ್ನ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನಿನ್ನೆ ಡೇ 8ಗೆ ನಾನು ಹೇಳಿದೆ 1 ವೀಕ್ ಆದಮೇಲೆ ನಮ್ಮ ಡಯಟ್ ಚಾಲೆಂಜಲ್ಲಿ ಸ್ವಲ್ಪ ಎವ್ರಿ ವೀಕಿಗೆ ಚೇಂಜಸ್ ಮಾಡ್ತೀನಿ ಅಂತ. ಸೊ ನಿನ್ನೆ ವಿಡಿಯೋಲಿ ಏನೇನು ಚೇಂಜಸ್ ಮಾಡಿದ್ದೀನಿ ನಮ್ಮ ಡಯಟ್ ಚಾಲೆಂಜಲ್ಲಿ, ಹಾಗೆ ಏನು ಬೇರೆ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೆ. ಸೊ ಎಷ್ಟೊಂದು ಜನ ವಿಡಿಯೋ ನೋಡೋದನ್ನ ಮಿಸ್ ಮಾಡಿದ್ದೀರಾ. ಸೊ ಖಂಡಿತ ನೀವು ಯಾರೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ದೀರಲ್ಲ, ಅದನ್ನು ನೋಡಿಬಿಟ್ಟು ಆ ವಿಡಿಯೋ, ನಿನ್ನೆ ವಿಡಿಯೋ ಅಂದರೆ ಡೇ 8 ವಿಡಿಯೋ ನೋಡಿ. ಸೊ ಅದರಲ್ಲಿ ಸಾಕಷ್ಟು ಟಿಪ್ಸ್ನ ಫಾಲೋ ಮಾಡೋದಕ್ಕೆ ಹೇಳಿದ್ದೀನಿ. ಆ್ಯಂಡ್ ಮೇನಾಗಿ ಯಾರು ಈ ಚಾಲೆಂಜ್ ಮಾಡದೇ ಇದ್ರೂ ಪರವಾಗಿಲ್ಲ, ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಳ್ಳೋರು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು, ಸ್ಪೆಷಲಿ ಹೌಸ್ ವೈಫ್ಗೆ ಯಾವ್ಯಾವ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ಮನೆಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ಟಿಪ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇನ್ನೂ ನೋಡದೇ ಇರೋರು ಖಂಡಿತ ಆ ವಿಡಿಯೋನ ನೋಡಿ. ಹಾಗೆ ನಾವು 2ನೇ ವಾರದಿಂದ ನಮ್ಮ ಚಾಲೆಂಜಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿದ್ದೀನಿ. ಕಂಪಲ್ಸರಿಯಾಗಿ ಆ ರೂಲ್ಸ್ನು ಫಾಲೋ ಮಾಡಬೇಕು. ಮೇನಾಗಿ 3 ರೂಲ್ಸ್ನ ನಾನು ಹೇಳಿರೋದು. ಫಸ್ಟ್ ಬಂದುಬಿಟ್ಟು 2ನೇ ವಾರದಿಂದ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಿದ್ದೀವಿ. ಅದರಲ್ಲಿ ವಿಂಡೋ ಬಂದುಬಿಟ್ಟು 14:10, ಅಂದರೆ 14 ಅವರ್ಸ್ ಫಾಸ್ಟಿಂಗ್ ಇರಬೇಕು, 10 ಅವರ್ಸ್ ಈಟಿಂಗ್ ವಿಂಡೋ ಇರುತ್ತೆ. ಟೈಮಿಂಗ್ಸ್ ನಿಮಗೆ ಕಂಫರ್ಟಬಲ್ ಆಗಿರೋಂಥ ಯಾವುದಾದ್ರೂ ಟೈಮಿಂಗ್ಸ್ನ ಫಾಲೋ ಮಾಡ್ಬೋದು. ಸೊ ನಾನು ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ನೈಟ್ 8 ಗಂಟೆಗೆ ಈ ಟೈಮಿಂಗ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ 11 ಗಂಟೆಯಿಂದ 7 ಗಂಟೆ ಈ ಥರ ಟೈಮಿಂಗ್ಸ್ನ ನೀವು ಫಾಲೋ ಮಾಡ್ಬೋದು. ಸೊ 14:10ನ ಫಾಲೋ ಮಾಡ್ತಾಯಿದ್ದೀವಿ. ನಿಮಗಾದರೆ 16:8 ಆದರೂ ಮಾಡ್ಬೋದು. ಇದು ಒಂದು ಮೇಜರ್ ಚೇಂಜ್. ನೆಕ್ಸ್ಟ್ ಬಂದುಬಿಟ್ಟು ನಾವು ಎವ್ರಿ ಮೀಲ್ ಆದಮೇಲೆ ಬ್ರೇಕ್ಫಾಸ್ಟ್, ಲಂಚ್ ಹಾಗೆ ಡಿನ್ನರ್ ಆದಮೇಲೆ 5 ಮಿನಿಟ್ಸ್, ಮಿನಿಮಮ್ 5 ಮಿನಿಟ್ಸ್ ವಾಕ್ ಮಾಡಬೇಕು. ಸೊ ಇದು ಒಂದು ರೂಲು. ಹಾಗೆ ಥರ್ಡ್ ರೂಲ್ ಬಂದುಬಿಟ್ಟು ನಾವು ತೊಗೊಳ್ತಿದ್ದಂಥ ಮೀಲಲ್ಲಿ ಪ್ರೋಟೀನ್ ಏನಿದೆಯಲ್ಲ ಅದನ್ನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸಿನ ಕ್ವಾಂಟಿಟಿ ಏನಿರುತ್ತಲ್ಲ, ರೈಸ್, ಚಪಾತಿ ಈ ಥರದನ್ನ ನೀವು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಫಸ್ಟ್ ವೀಕ್ ತೊಗೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ಪ್ರೋಟೀನ್ ಕ್ವಾಂಟಿಟಿನ ಜಾಸ್ತಿ ತೊಗೋಬೇಕು. ಈ 3 ರೂಲ್ಸ್ನ ಫಾಲೋ ಮಾಡಬೇಕು. ನಾನು ವಾಟರ್ ರೂಲ್ ಹೇಳಿದ್ದೆ 8:8. ಸೊ ಅದನ್ನು ಏನೆಲ್ಲ ಫಸ್ಟ್ ವೀಕಲ್ಲಿ ಫಾಲೋ ಮಾಡಿದ್ವಲ್ಲ ಅದ್ರ ಜೊತೆಗೆ ನಾನು ಹೇಳಿರೋವಂಥ ಈ 3 ಸಿಂಪಲ್ ಸ್ಟೆಪ್ಸ್ ಅನ್ಬೋದು ಅಥವಾ ರೂಲ್ಸ್ ಅನ್ಬೋದು ನಿಮ್ಮ ಡಯಟ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಮಗೆ ಗೊತ್ತಾಗ್ದೇ ಈಗ ನೋಡಿ, ಆಲ್ಮೋಸ್ಟ್ ನಾವು ನಾರ್ಮಲ್ ಮನೆಯಲ್ಲಿ ಮಾಡೋವಂಥ ಅಡುಗೆನೇ ತಿನ್ಕೊಂಡು ಸ್ಪೆಷಲಾಗಿ ಏನು ಅಡುಗೆ ಎಲ್ಲ ಮಾಡ್ದೇ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ತಾ ಇದ್ದೀವಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಸಿಂಪಲ್, ಹಾಗೆ ಎಷ್ಟು ಅಂದರೆ ಹೌಸ್ ವೈಫ್ಗಳಿಗೆ ಎಷ್ಟು ಈಸಿ ಆಗುತ್ತಲ್ಲ. ಸೊ ಹಾಗಾಗಿ ಇದರಲ್ಲಿ ಹೇಳಿರುವಂಥ ಟಿಪ್ಸ್ನೆಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತು ಬಂದುಬಿಟ್ಟು ನಾನು ಡೇ 9ಗೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ವಾಟರ್ ರೂಲ್ ಏನಿದೆ ಇಲ್ಲ, 8 ಗ್ಲಾಸ್ ಯಾವಾಗ ತೊಗೋಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿರೋದು ದೋಸೆ ತೊಗೊಂಡಿದ್ದೀನಿ. ಎಷ್ಟೊಂದು ಜನ ಕೇಳಿದ್ರಿ ಇಡ್ಲಿ, ದೋಸೆ ಈ ಥರ ಎಲ್ಲ ಮಾಡ್ಕೊಂಡಾಗ ಸೊ ಅದನ್ನು ನಾವು ವೆಯ್ಟ್ ಲಾಸ್ಗೆ ಯಾವ ಥರ ತೊಗೋಬೋದು ತಿಳಿಸಿ ಅಂತ. ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ದೋಸೆನ ಒಂದೇ ತೊಗೊಂಡಿದ್ದೀನಿ, ಬಟ್ ಪ್ರೋಟೀನ್ ಜಾಸ್ತಿ ತೊಗೊಂಡಿದ್ದೀನಿ. ಪ್ರೋಟೀನ್ಗೋಸ್ಕರ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ರೋಸ್ಟೆಡ್ ಚೆನ್ನಾಗಿ ಸಿಗುತ್ತೆ ನೋಡಿ, ಸಾಲ್ಟೆಡ್ ಆಗಿರ್ಬೋದು, ಪ್ಲೇನ್ ಆಗಿರ್ಬೋದು, ಸತ್ತು ಮಾವು ಅಂತ ಹೇಳ್ತೀವಿ. ಸೊ ಇದನ್ನು ನಾನು ಪೌಡರ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಗೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಕಡಲೆ ಪುಡಿ ಥರ ಹಾಕ್ಕೊಳ್ತೀವಲ್ಲ ದೋಸೆಗೆ, ಆ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ. ಆ್ಯಂಡ್ ಪನ್ನೀರೂ ಇನ್ನೂ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ಪನ್ನೀರನ್ನ ಸ್ವಲ್ಪ ತುರಿದಿಟ್ಕೊಂಡು ದೋಸೆ ಮೇಲೆ ಹಾಕ್ಕೊಂಡು ಈ ಥರ ಒಂದು ದೋಸೆನ ತೊಗೊಂಡಿದ್ದೀನಿ. ಸೊ ನಾರ್ಮಲಾಗಿ ಫಸ್ಟ್ ವೀಕಲ್ಲಾದರೆ 2 ದೋಸೆ ತೊಗೋಬೋದಿತ್ತು, ಬಟ್ ನಾವು ಈ ಸೆಕೆಂಡ್ ವೀಕಿಂದ ಕಾರ್ಬೋಹೈಡ್ರೇಟ್ಸಿಂದ ಏನು ಕ್ವಾಂಟಿಟಿ, ಸೊ ಅದನ್ನು ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಅಂದರೆ 1 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೇರೆ ಎಲ್ಲ ಏನು ತೊಗೋಬೇಕಿತ್ತಲ್ಲ ಬ್ರೇಕ್ಫಾಸ್ಟ್ಗೆ, ಸ್ವಲ್ಪ ಫ್ರೂಟು ಹಾಗೆ 1 ಟೀ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸು. ಸೊ ಈ ಥರ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ನ ನಾನು ತೊಗೊಂಡಿದ್ದೀನಿ ಮಾರ್ನಿಂಗ್. ಆ್ಯಂಡ್ ನೆಕ್ಸ್ಟು ಲಂಚ್ಗೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಇವತ್ತು ರೈಸ್ನ ತೊಗೊಂಡಿದ್ದೀನಿ. ವೈಟ್ ರೈಸು ಸ್ವಲ್ಪ ಕ್ವಾಂಟಿಟಿ ಕಡಿಮೆ, ಆ್ಯಂಡ್ ಜೊತೆಗೆ ಸೊಪ್ಪಿನ ಸಾರು ಆ್ಯಂಡ್ ಕುದಿಸಿರೋ ಅಂಥ ಹೆಸರು ಕಾಳು. ಓಕೆ, ಕುದಿಸ್ಕೊಂಡಿರೋಂಥ ಹೆಸರು ಕಾಳು, ಈ ಕಟ್ಟನ್ನ ಹಾಗೆ ತೆಗೆದಿಟ್ಕೋಬೇಕು. ಯಾವುದೇ ಕಾಳನ್ನ ಕುದಿಸ್ಕೊಂಡಿರೋ ಕಟ್ಟನ್ನ ಹಾಗೆ ತೆಗೆದಿಟ್ಕೊಳ್ಳಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಸಲಾಡು. ಸೊ ಇದನ್ನೆಲ್ಲ ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು. ಸೊ ಮಧ್ಯಾಹ್ನ ಊಟಕ್ಕೆ ವೆಯ್ಟ್ ಲಾಸ್ ಚಪಾತಿ ಆಗಿರ್ಬೋದು, ಇಲ್ಲಾಂದರೆ ಜೋಳದ ರೊಟ್ಟಿ, ರಾಗಿ ಮುದ್ದೆ, ಅಥವಾ ಹೈ ಪ್ರೋಟೀನ್ ರೈಸು, ಅಥವಾ ಕಿಚಡಿಗಳು,
ಸೊ ಈ ಥರ ಸಾಕಷ್ಟು ಆಪ್ಷನ್ಸ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಬೋದು. ನಾನು ಇವತ್ತು ಮನೇಲಿ ವೈಟ್ ರೈಸ್ ಮಾಡಿರೋದ್ರಿಂದ ವೈಟ್ ರೈಸ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಲಂಚ್ ಆದಮೇಲೆ ಕಂಪಲ್ಸರಿಯಾಗಿ 5 ಮಿನಿಟ್ಸ್ ವಾಕ್. ಆದ ತಕ್ಷಣವೇ ಅಂತಲ್ಲ, ಜಸ್ಟ್ ಒಂದು 5-10 ಮಿನಿಟ್ಸ್ ಗ್ಯಾಪ್ ತೊಗೊಂಡ್ಬಿಟ್ಟು ನೆಕ್ಸ್ಟು ಒಂದು 5 ನಿಮಿಷ, ಮಿನಿಮಮ್ 5 ನಿಮಿಷ ವಾಕ್ ಮಾಡಿಕೊಂಡು ಮುಗಿಸ್ಕೊಂಡೆ. ಸೊ ಇವೆಲ್ಲ ಹೊಸ ರೂಲು. ಸೊ ಮರೀದೇನೆ ಫಾಲೋ ಮಾಡಿ. ಇವೆಲ್ಲ ನೀವು ಲೈಕ್ ಚಾಲೆಂಜ್ ಥರ ತೊಗೊಂಡು 21 ಡೇಸ್ ಆ ಥರ ಫಾಲೋ ಮಾಡಿದರೆ ಲೈಫ್ ಲಾಂಗ್ ಈ ಥರ ಎಲ್ಲ ರೂಢಿನ ನಾವು ಹೇಳ್ದೇ ಮಾಡ್ಕೊಳ್ತೀವಿ. ಸೊ ಆ ಒಂದು ಇಂಟೆನ್ಷನಿಂದ ಇವನ್ನೆಲ್ಲ ಚಿಕ್ಕ ಪುಟ್ಟ ಚೇಂಜಸ್ ಲೈಫ್ ಸ್ಟೈಲಲ್ಲಿ ಮಾಡಿಕೊಂಡ್ರೆ ಹೇಳ್ತೀನಿಲ್ಲ, ಮತ್ತೆ ವೆಯ್ಟ್ ಲಾಸ್ ಆಗಿರೋದು ವೆಯ್ಟ್ ಗೇನ್ ಆಗೋದೇ ಇಲ್ಲ. ಅದೂ ಸ್ಪೆಷಲಾಗಿ ಏನು ಡಯಟ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಸೊ ಹಾಗಾಗಿ ಈ ಥರ ಸಿಂಪಲ್ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ಲಂಚ್ ಎಲ್ಲ ಆಯಿತು. ಸೊ ಮಧ್ಯಾಹ್ನ ಮಲ್ಕೋಬೋದಾ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ. ಸೊ ಮಧ್ಯಾಹ್ನ 30 to 40 ಮಿನಿಟ್ಸ್ ಮಲ್ಕೊಂಡ್ರೆ ಅದರಿಂದ ಏನು ವೆಯ್ಟ್ ಗೇನ್ ಆಗೋದಿಲ್ಲ. ಸೊ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗು 20 ಮಿನಿಟ್ಸ್ ವರ್ಕೌಟ್ಸ್ನ ಮಾಡಿ ಮುಗಿಸ್ಕೊಂಡಿದ್ದೀನಿ. ವರ್ಕೌಟ್ಸ್ ವೀಡಿಯೋಸ್ ತುಂಬ ನಾನು ಶೇರ್ ಮಾಡಿದ್ದೀನಿ 21 ಡೇಸ್ ವೆಯ್ಟ್ ಲಾಸ್ ವರ್ಕೌಟ್ ಚಾಲೆಂಜಸಲ್ಲಿ. ಸೊ ಅದರಲ್ಲಿ ಯಾವುದಾದ್ರೂ ವರ್ಕೌಟ್ಸ್ನ ನೀವು ಮಾಡಿ ಮುಗಿಸ್ಕೊಳ್ಳಿ. ನೆಕ್ಸ್ಟು ಈವ್ನಿಂಗು ವರ್ಕೌಟ್ಸ್ ಆದಮೇಲೆ ಅಥವಾ ವಾಕಿಂಗ್ ಆದಮೇಲೆ ಯೋಗ ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನು 1 ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ. ಸೊ ಇದು ಕಂಪಲ್ಸರಿ. ನೀವು ಮಾರ್ನಿಂಗ್ ವರ್ಕೌಟ್ಸ್ ಮಾಡೋ ಹಾಗಿದ್ದರೆ ಮಾರ್ನಿಂಗ್ 1 ಗ್ಲಾಸ್ ನೀರನ್ನ ಕುಡಿಬೇಕು. ಸೊ ಒಟ್ಟು ಯಾವಾಗ ನೀವು ವರ್ಕೌಟ್ಸ್ ಮಾಡ್ತಿರಲ್ಲ ಆವಾಗ 1 ಗ್ಲಾಸ್ ನೀರನ್ನ ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ 1 ಗ್ಲಾಸ್ ನೀರು ಇರಬೇಕು. ಸೊ ಬಿಫೋರ್ 10 ಮಿನಿಟ್ಸ್ ಬಿಫೋರ್ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಳ್ತೀವಿ ಅಂದಾಗ ಫಸ್ಟ್ ನೀರು ಕುಡಿದ್ಬಿಡಿ. ಆಮೇಲೆ ನಿಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಹಾಗಿದ್ರೆ ತಿನ್ಬೋದು. ಆ್ಯಂಡ್ ಇವತ್ತು ನಾನು ಯಾವುದೇ ಸ್ನ್ಯಾಕ್ಸ್ ತೊಗೊಂಡಿರಲಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವೇನಾದರೂ ಹೆಲ್ದಿ ಸ್ನ್ಯಾಕ್ಸ್ನ ತೊಗೋಬೋದು. ಹಾಗೆ ತುಂಬ ಜನ 1 ವೀಕಿಗೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂತ ಕೇಳ್ತಾ ಇದ್ದೀರಾ. ಸೊ ನೀವು ಫಾಲೋ ಮಾಡೋರು ಆಲ್ರೆಡಿ ಶೇರ್ ಮಾಡಿದ್ದೀರಿ ನಿಮ್ಮ ರಿಸಲ್ಟ್ಸ್, 1 ವೀಕಿಗೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂತ. ಸೊ ನಂದು ಎಷ್ಟು ವೆಯ್ಟ್ ಲಾಸ್ ಆಗಿರ್ಬೋದು ಗೆಸ್ ಮಾಡಿ 1 ವೀಕಿಗೆ. ಆ್ಯಂಡ್ ಇದು ಬಂದುಬಿಟ್ಟು ಎಲ್ಲನೂ ನಾರ್ಮಲ್ ಫುಡ್ನ ತೊಗೊಳ್ತಾ ವೆಯ್ಟ್ ಲಾಸ್ ಮಾಡ್ತಾ ಇರೋದು. ಸೊ ಬೇರೆ ಡಯಟ್ಸಲ್ಲಿ ಅಂದರೆ ನಾವು ತುಂಬಾ ಲೋ ಕ್ಯಾಲರಿ ಡಯಟೆಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಆ್ಯಂಡ್ ತುಂಬಾ ಡಿಟಾಕ್ಸ್ ಡ್ರಿಂಕ್ಸ್ಗಳಿರುತ್ತೆ, ಇನ್ಫ್ಯೂಸ್ಡ್ ವಾಟರ್, ಈ ಥರ ಸಾಕಷ್ಟು ಫಾಲೋ ಮಾಡಿಕೊಂಡು ಆ್ಯಂಡ್ ಸಪ್ರೇಟಾಗಿ ನಾವು ವೆಯ್ಟ್ ಲಾಸ್ಗಂತಲೇ ಸ್ಮೂತಿಗಳನ್ನ, ಸೂಪ್ಗಳನ್ನ ಆ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತೊಗೊಳ್ತಾ ಇರ್ತೀವಿ. ಸೊ ಆ ಡಯಟ್ಸ್ಗೂ ಈ ಡಯಟ್ಸ್ಗೂ ಕಂಪೇರ್ ಮಾಡಿದ್ರೆ, ಅಂದರೆ ಈ ಪ್ರೆಸೆಂಟ್ ನಾವು ಫಾಲೋ ಮಾಡ್ತಿರೋಂಥ ಡಯಟಿಗೆ ಫಾಲೋ ಮಾಡಿದ್ರೆ ತುಂಬಾ ಈಸಿ. ಇದು ಮನೆಯಲ್ಲಿ ರೆಗ್ಯುಲರಾಗಿ ನಾವು ಮಾಡೋವಂಥ ಅಡುಗೆಗಳನ್ನೇ ತೊಗೊಂಡು ಇಲ್ಲಿ ಡಯಟ್ ಫುಡ್ಡಾಗಿ ಕನ್ವರ್ಟ್ ಮಾಡಿರೋದು. ಸೊ ಹಾಗಾಗಿ ನಿಮ್ಮ ಪ್ರಕಾರ ಎಷ್ಟು ನನ್ನ ವೆಯ್ಟ್ ಕಡಿಮೆ ಆಗಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಆ್ಯಂಡ್ ನೈಟ್ ನಾನಿಲ್ಲಿ ಡಿನ್ನರ್ಗೆ ಏನು ಸೊಪ್ಪಿನ ಸಾರು ಮಾಡಿದ್ನಲ್ಲ, ಸೊ ಅದನ್ನು ಒಂದು 2-3 ಟೇಬಲ್ ಸ್ಪೂನಷ್ಟು ಅಂದರೆ 1 ಸೌಟಷ್ಟು ದಾಲ್ನ ತೊಗೊಂಡಿದ್ದೀನಿ, ಸೊಪ್ಪಿನ ಸಾರು. ಅದಕ್ಕೆ ಮಧ್ಯಾಹ್ನ ಕುದಿಸ್ಕೊಂಡಿರುವಂಥ ಹೆಸರು ಕಾಳಿಂದು ಕಟ್ಟಿರುತ್ತಲ್ಲ, ಸೊ ಸ್ವಲ್ಪ ಕಾಳು ಹಾಗೆ ಕಟ್ಟು 2 ಮಿಕ್ಸ್ ಮಾಡಿಬಿಟ್ಟು ಸೂಪ್ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಐಡಿಯಾಸ್ ಡೈಲಿ ನಾವು ಇದೇ ಥರ ತೊಗೊಳೋದಕ್ಕೆ ನಮ್ಮ ಚಾಲೆಂಜಲ್ಲಿ ನಾನು ಪ್ರಿಫರ್ ಮಾಡ್ತೀನಿ. ಕೆಲವೊಂದು ಸಲ ಅನಿವಾರ್ಯ ಇದ್ದಾಗ ನೀವು ಏನಾದರೂ ಒಂದು ಹೈ ಪ್ರೋಟೀನ್ ಲೋ ಕ್ಯಾಲರಿ ಇರೋಂಥ ಫುಡ್ನ ತೊಗೋಬೋದು. ಅಥವಾ 1 ರೊಟ್ಟಿ, 1 ಚಪಾತಿ ಏನಾದರೂ ಲೈಟಾಗಿರೋದು ತೊಗೊಳ್ಳಿ. ಸೊ ಈ ಥರ ನಾನು ನೈಟ್ ಮುಗಿಸ್ಕೊಂಡಿದ್ದೀನಿ ನನ್ನ ಡಿನ್ನರು. ಎಕ್ಸಾಕ್ಟಾಗಿ 8 ಗಂಟೆ ಒಳಗಡೆ ನಾನು ಡಿನ್ನರ್ ಮುಗಿಸ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ದಿನ ನಾವು 1 ವೀಕ್ ಏನು ಫಾಲೋ ಮಾಡಿದ್ವಲ್ಲ, ಅದರಲ್ಲಿ ಟೈಮಿಂಗ್ಸ್ ಏನು ಅದೇ ಟೈಮಿಗೆ ತೊಗೋಬೇಕು, ಇದೇ ಟೈಮಿಗೆ ಕಂಪ್ಲೀಟ್ ಮಾಡಬೇಕು ಅಂತ ಏನೂ ಇರಲಿಲ್ಲ. ಬಟ್ ಸೆಕೆಂಡ್ ವೀಕಿಂದ ನಾವು ಫಾಲೋ ಮಾಡ್ತಿರೋದು 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಿರೋದ್ರಿಂದ ಕಂಪಲ್ಸರಿಯಾಗಿ ನಮ್ಮ ಡಿನ್ನರ್ ಬಂದುಬಿಟ್ಟು, ಅಂದರೆ ನಂದು ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ನೈಟ್ 8 ಗಂಟೆ ಒಳಗಡೆ ಮುಗಿಸ್ಬೇಕಲ್ಲ. ಹಾಗಾಗಿ ಎಷ್ಟೊತ್ತಿದ್ರೂ ನಾನು 8 ಗಂಟೆ ಒಳಗಡೆ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಿಮ್ಮ ಟೈಮಿಂಗ್ಸ್ನ ನೀವು ಫಾಲೋ ಮಾಡಿ, ನಿಮಗೆ ಕಂಫರ್ಟಬಲ್ ಆಗುವಂಥ ಟೈಮಿಂಗ್ಸು. ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರ್ಗೂ ಮುಂಚೆ 1 ಗ್ಲಾಸ್ ನೀರು ತೊಗೊಂಡಿದ್ದೆ. ಸೊ ಅದಾದಮೇಲೆ ಡಿನ್ನರ್ ಆದಮೇಲೆ 5 ಮಿನಿಟ್ಸ್ ವಾಕ್ ಕಂಪಲ್ಸರಿ. ನೆಕ್ಸ್ಟ್ ಮಲ್ಗೋಕ್ಕೂ ಮುಂಚೆ ಬಿಫೋರ್ ಏನು ನಾವು ಮಲ್ಗೋಕ್ಕೂ ಮುಂಚೆ 1 ಅವರ್ ಬಿಫೋರ್ ನೀರನ್ನ ತೊಗೋಬೇಕು. ಸೊ ಈ ಥರ 8 ಗ್ಲಾಸ್ ಕಂಪ್ಲೀಟ್ ಈ ಡಯಟ್ ಚಾಲೆಂಜಲ್ಲಿ ತೊಗೊಳ್ತಾ ಇರೋದು. ನೀರನ್ನ ತೊಗೊಳೋದ್ರಿಂದ ಮೇಯ್ನಾಗಿ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿರುವಂಥ ಏನು ವಿಷಪೂರಿತ ಅಂಶಗಳು ಅಂತ ಹೇಳ್ತೀವಿ, ಟಾಕ್ಸಿನ್ಸು, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು.
ಅದು ಸ್ಪೆಷಲಿ ಯಾವ್ಯಾವ ಟೈಮಲ್ಲಿ ನಾನು ಕುಡಿಯೋದಕ್ಕೆ ಹೇಳಿದ್ದೀನಲ್ಲ ಆ ಟೈಮಲ್ಲಿ ನೀವು ಕುಡಿದ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾರೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ಆಲ್ರೆಡಿ ರಿಸಲ್ಟ್ಸ್ ಬಂದಿರುತ್ತೆ. ಲೈಕ್ ವಿಸಿಬಲ್ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ವೆಯ್ಟಲ್ಲಿ ಬಂದಿಲ್ಲ ಅಂದ್ರೂ ಇಂಚ್ ಲಾಸ್ ಆಗ್ತಾ ಇರುತ್ತೆ ಆ್ಯಂಡ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಿರುತ್ತೆ ಆ್ಯಂಡ್ ಸಾಕಷ್ಟು ವೇರಿಯೇಷನ್ಸ್ ಎಲ್ಲ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಎಲ್ಲ ನೀವೇ ನೋಡ್ತಾ ಇರ್ಬೋದು. ಸೊ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿರ್ಬೋದು ಅನ್ನೋದನ್ನ ನೀವು ಗೆಸ್ ಮಾಡಿ ಇವತ್ತು ನೋಡೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನೋಡಾದ್ಮೇಲೆ ನಿನ್ನೆ ವಿಡಿಯೋನ ನೀವು ಮಿಸ್ ಮಾಡ್ದೇನೆ ಒಂದ್ಸಲ ಚೆಕ್ ಮಾಡಿ. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.